ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಟಿವಿಕೆ ಕೈ ಹಿಡಿದಿದ್ದೆ ಡಿಎಂಕೆ ಎಐಎಡಿಎಂಕೆ ದೋಸ್ತಿಗೆ ಕಾರಣವಾಯಿತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ ಟಿವಿಕೆ ವಿಜಯ್ ಅಧಿಕಾರ ಹಿಡಿಯೋಕೆ ಕಾಂಗ್ರೆಸ್ಸೇ ಮುಳ್ಳಾಗಿ ಪರಿವರ್ತನೆ ಆದಂತೆ ಕಾಣಿಸ್ತಾ ಇದೆ. ಡಿಎಂಕೆಗೆ ಡಿಚ್ಚಿ ಕೊಟ್ಟು ವಿಜಯ್ ಕೈ ಹಿಡಿದಿದ್ದೇ ತಪ್ಪಾಯಿತು. ಎಲೆಕ್ಷನ್ಗೂ ಮೊದಲು ಡಿಎಂಕೆ ಜೊತೆ ದೋಸ್ತಿ ಮಾಡಿಕೊಂಡಿತ್ತು ಕಾಂಗ್ರೆಸ್. ಈಗ ವಿಜಯ್ ಅವರ ಆಸ್ತಿ. ವಿಜಯ್ ಜೊತೆಗೆ ಕಾಂಗ್ರೆಸ್ ಹೋಗಿದ್ದಕ್ಕೆ ಡಿಎಂಕೆ ಕೆಂಡ ಕಾರ್ತಾ ಇದೆ. ತನ್ನ ಇತರೆ ಮೈತ್ರಿ ಪಕ್ಷಗಳಿಗೆ ವಿಜಯ್ ಜೊತೆ ಹೋಗಬೇಡಿ ಅಂತ ಹೇಳಿ ಡಿಎಂಕೆ ತಡೆ ಒಡ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಸಿಕೆ, ಸಿಪಿಐ, ಸಿಪಿಐಎಂ, ಐಯುಎಂಎಲ್ ಈ ಪಕ್ಷಗಳನ್ನು ಸ್ಟಾಲಿನ್ ತಡಿತಾ ಇದ್ದಾರೆ ಅನ್ನುವಂಥದ್ದು ಮಾತು. ಯಾಕೆ ಅಂತಂದರೆ ಸೌಜನ್ಯಕ್ಕಾದರೂ ನಮ್ಮ ಜೊತೆ ಚರ್ಚೆ ಮಾಡಿ ಅಟ್ಲೀಸ್ಟ್ ಹೋಗ್ಬೋದಾಗಿತ್ತು. ಹೇಳ್ದೆ ಕೇಳದೆ ರಿಸಲ್ಟ್ ಬಂದಿದ್ದ ದಿನ ದಿಢೀರಂತ ಹೋಗಿ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿ ಬೆಂಬಲ ಪತ್ರವನ್ನು ಕೊಟ್ಟು ಸನ್ಮಾನ ಮಾಡಿಕೊಂಡು ಅದಾದಮೇಲೆ ನಾವು ಕೋಮುವಾದಿ ಶಕ್ತಿಗಳನ್ನು ಅಧಿಕಾರಕ್ಕೆ ಬರೋದ್ರಿಂದ ತಡಿಬೇಕಿತ್ತು, ಅದಕ್ಕೋಸ್ಕರ ಬೆಂಬಲ ಕೊಡ್ತಿದ್ದೀವಿ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಹೇಳಿತ್ತು. ಸೊ ಇದು ಸ್ಟಾಲಿನ್ ಅವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆ್ಯಂಡ್ ಸರಣಿ ಟ್ವೀಟ್ಗಳನ್ನು ಮಾಡಿದರು, ಹೇಳಿಕೆಗಳನ್ನು ಕೊಟ್ಟಿದ್ದರು ಡಿಎಂಕೆ ನಾಯಕರು. ಬೆನ್ನಿಗೆ ಚೂರಿ ಹಾಕುವಂಥದ್ದೇ ಕಾಂಗ್ರೆಸ್ನ ಬುದ್ಧಿ, ಹೀಗಾಗಿನೇ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನಿರ್ನಾಮವಾಗಿದೆ, ಇದೆಲ್ಲವೂ ಕೂಡ ಬಂತು. ಬಟ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಇಟ್ಟಂಥ ಹೆಜ್ಜೆಯಿಂದಾನೇ ಈಗ ಟಿವಿಕೆಗೂ ಮುಳ್ಳಾದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ಸನ್ನು 5 ಸೀಟ್ ಕೊಟ್ಬಿಡ್ತು, ಬಟ್ ಟಿವಿಕೆಗೆ NDA ಮೈತ್ರಿಕೂಟದ ಜೊತೆಗೆ ಗುರುತಿಸ್ಕೊಳ್ಳೋದು ಇಷ್ಟ ಇಲ್ಲ, ಆ ಪಕ್ಷಗಳನ್ನು ಟಚ್ ಮಾಡೋಕೆ ಇಷ್ಟ ಇಲ್ಲ. ಸೊ ಹೀಗಾಗಿ ಡಿಎಂಕೆ ಮೈತ್ರಿಕೂಟದ ಪಕ್ಷಗಳಿಗೆ ವಿಜಯ್ ಗಾಳ ಹಾಕ್ತಿದ್ದಾರೆ. ಅದು ಸಿಪಿಐ, ಸಿಪಿಐಎಂ, ವಿಸಿಕೆ, ಐಯುಎಂಎಲ್ ಇವೆಲ್ಲವೂ ಆಗಿರ್ಬೋದು. ಆದರೆ ಈ ಪಕ್ಷಗಳು ಟಿವಿಕೆಗೆ ಬೆಂಬಲ ಕೊಡೋದಕ್ಕೆ ಹಿಂಜರಿತಾ ಇದ್ದಾವೆ. ಕಾರಣ ಏನು? ಸ್ಟಾಲಿನ್ ಅವರು ತಡೆ ಒಡ್ತಾ ಇರುವಂಥದ್ದು. ಸೊ ವಿಜಯ್ ಜೊತೆಗೆ ಕಾಂಗ್ರೆಸ್ ಹೋಗಿದ್ದಕ್ಕೆ ಡಿಎಂಕೆ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿಜಯ್ಗೆ ಸಾಥ್ ಕೊಡ್ತಾ ಇರೋದಕ್ಕೆ ಕಾಂಗ್ರೆಸ್ ವಿರುದ್ಧ ಕೆಂಡಾಕಾರಿದ್ರು ಡಿಎಂಕೆ ನಾಯಕರು. ಎಲೆಕ್ಷನ್ಗೂ ಮೊದಲು ಡಿಎಂಕೆ ಜೊತೆಗೆ ದೋಸ್ತಿ ಮಾಡಿಕೊಂಡು ಈಗ ವಿಜಯ್ ಅವರಿಗೆ ಸಾಥ್ ಕೊಟ್ಟಿರೋದಕ್ಕೆ ಕೆಂಡಾಕಾರ್ತಿದ್ದಾರೆ. ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯ್ ಜೊತೆ ಹೋಗೋ ಮುನ್ನ ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಚರ್ಚೆ ಮಾಡಬೇಕಾಗಿತ್ತು. ಏನು ಹೇಳದೆ ಕೇಳದೆ ನಮ್ಮನ್ನು ಬಿಟ್ಟು ಓಡ್ ಹೋದ್ರು ಅನ್ನುವಂಥದ್ದು ಡಿಎಂಕೆ ಆರೋಪ. ಸೊ ಹೀಗಾಗಿ ತನ್ನ ಇತರೆ ಮೈತ್ರಿ ಪಕ್ಷಗಳಿಗೆ ಟಿವಿಕೆ ಜೊತೆಗೆ ಸರ್ಕಾರ ರಚನೆ ಮಾಡಬೇಡಿ, ಅವ್ರ ಜೊತೆ ಹೋಗಬೇಡಿ ಅಂತ ಹೇಳಿ ಡಿಎಂಕೆ ತಡೆ ಒಡ್ತಾ ಇದೆಯಂತೆ. ಸೊ ಅದರಲ್ಲಿ ವಿಸಿಕೆ, ಸಿಪಿಐ, ಸಿಪಿಐಎಂ, ಐಯುಎಂಎಲ್ ಈ ಪಕ್ಷಗಳನ್ನು MK ಸ್ಟಾಲಿನ್ ತಡಿತಾ ಇದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಸೊ ವಿಜಯ್ ಅವರು ಬೆಂಬಲ ಕೇಳಿದರೂ ಕೂಡ ಈ 4 ಪಕ್ಷಗಳು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದ್ದಾವೆ ಅನ್ನುವಂಥ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸೊ ಇನ್ನೊಂದು ಕಡೆ ಎಐಎಡಿಎಂಕೆಗೆ ಕಾಂಗ್ರೆಸ್ ಮೇಲೆ ಒಂದು ಕೆಂಡದ ರೀತಿ ಕೋಪ. ಯಾಕಂದರೆ ಎಐಎಡಿಎಂಕೆ ಏನು ಅಂದ್ಕೊಳ್ತು, ಟಿವಿಕೆ ನಮ್ಮ ಜೊತೆ ಬರ್ತಾರೆ ಅಂತ. ಬಟ್ ತನ್ನನ್ನು ದೂರ ಇಟ್ಟು ಸರ್ಕಾರ ರಚನೆಗೆ ವಿಜಯ್ ಜೊತೆ ಮುಂದಾಗಿದ್ದಕ್ಕೆ ಈಗ ಸಿಟ್ಟನ್ನು ಹೊರ ಹಾಕ್ತಾ ಇದೆ ಎಐಎಡಿಎಂಕೆ. 2ನೇ ಅತಿ ದೊಡ್ಡ ಪಕ್ಷವಾಗಿದ್ದರೂ ಕೂಡ ಮೈತ್ರಿ ಮನಸ್ಸನ್ನು ಮಾಡೋದಕ್ಕೆ ಎಡಿಎಂಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇದುವರೆಗೂ NDA ಮೈತ್ರಿಕೂಟದ ಪಕ್ಷಗಳನ್ನು ಟಿವಿಕೆ ಸಂಪರ್ಕ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಮಾಡಬೇಕಿತ್ತು ಅನ್ನುವಂಥದ್ದು ಇವರ ಅಪೇಕ್ಷೆ ಆಗಿತ್ತು. ವಿಜಯ್ ಅವರನ್ನು ಎಐಎಡಿಎಂಕೆ ಮೈತ್ರಿಯಿಂದ ದೂರ ಇಟ್ಟಿದ್ದು ಅದು ಕಾಂಗ್ರೆಸ್ ಹಾಕಿದಂತಹ ಕಂಡೀಷನ್. ಸೊ ಕಾಂಗ್ರೆಸ್ನ ದೂರ ಇಡೋದಕ್ಕೆ ಈಗ ಎಐಎಡಿಎಂಕೆ ಮೈತ್ರಿಕೂಟದಿಂದ ಕೂಡ ಕಸರತ್ತು ನಡೀತಾ ಇದೆ. ಸೊ ಕಾಂಗ್ರೆಸ್ ಒಂದು ಮಾತು ಹೇಳಿತ್ತು, ಕೋಮುವಾದಿ ಶಕ್ತಿಗಳು ಅಧಿಕಾರಕ್ಕೆ ಬರೋದನ್ನು ತಡೆಯೋದಕ್ಕೋಸ್ಕರ ನಾವು ವಿಜಯ್ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೀವಿ ಅಂತ ಹೇಳಿ. ಅದು ಹೇಳದೆ ಕೇಳದೆ ಡಿಎಂಕೆಗೂ ಸಂಪರ್ಕ ಮಾಡದೆ ಚರ್ಚೆ ಮಾಡದೆ ಏಕಾಏಕಿ ತೆಗೆದುಕೊಂಡಂತಹ ನಿರ್ಧಾರ. ಇನ್ನೊಂದು ಕಡೆ ಎಐಎಡಿಎಂಕೆಗೆ ಕಾಂಗ್ರೆಸ್ ಮೇಲೆ ಯಾಕೆ ಕೋಪ? ನಮ್ಮ ಆಪರ್ಚುನಿಟಿನ ನೀವು ಕಿತ್ಕೊಂಡ್ರಲ್ಲ, ಕಮ್ಯುನಲ್ ಶಕ್ತಿಗಳನ್ನು ದೂರ ಇಡ್ತೀವಿ ಅಂತ ಹೇಳಿ ನಮಗೇನೋ ಒಂದು ಆಪರ್ಚುನಿಟಿ ಇತ್ತು, ಟಿವಿಕೆ ನಮ್ಮ ಜೊತೆ ಬರ್ಬೋದಾಗಿತ್ತು, ಒಂದು ಸುಭದ್ರವಾದಂತಹ ಸರ್ಕಾರ ರಚನೆ ಆಗ್ಬೋದಾಗಿತ್ತು, ಮೈತ್ರಿ ಸರ್ಕಾರ. ಬಟ್ ಕಾಂಗ್ರೆಸ್ ಬಂದಿದ್ದರಿಂದ, ಕಾಂಗ್ರೆಸ್ ಎಂಟ್ರಿ ಆಗಿದ್ದರಿಂದ ನಮಗಲ್ಲಿ ಮುಳ್ಳಾಯಿತು. ಸೊ ಹೀಗಾಗಿ ಹೆಂಗಾದರೂ ಮಾಡಿ ಕಾಂಗ್ರೆಸ್ನ ಅಧಿಕಾರದಿಂದ ದೂರ ಇಡೋಣ, ಅದು ಏನಾಗುತ್ತೋ ಆಗಲಿ ಅನ್ನುವಂಥ ರೀತಿಯಲ್ಲಿ ಈಗ ಎಐಎಡಿಎಂಕೆ ಮೈತ್ರಿಕೂಟ ಕೂಡ ಒಂದು ಪ್ಲಾನನ್ನು ಮಾಡಿಕೊಳ್ತಾ ಇದೆ.
ಸೊ ಅಕಸ್ಮಾತ್ ಏನಾದರೂ ಎಲ್ಲವೂ ವರ್ಕೌಟ್ ಆಯಿತು ಅಂತಾದರೆ, TVK ಬೆಂಬಲವನ್ನು ಪಡೆಯೋದ್ರಲ್ಲಿ ವಿಫಲವಾಯಿತು ಅಂತಾದರೆ, ಆಗ ಖಂಡಿತವಾಗ್ಲೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.